UGNET ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಬಟ್ ಆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನೀವೀಗ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ್ದೀರಾ, ಎಂಟ್ರಿ ಮಾಡಿದ ಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು, ಮಾರ್ಕ್ಸ್ ಎಂಟ್ರಿ ಮಾಡಿರ್ತೀರ. ಸೊ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗ್ತಿಲ್ಲ, ಅಲ್ಲಿ ಮಿಸ್ಟೇಕ್ಸ್ ಬರ್ತಾ ಇದೆ ಅಂದರೆ ಅದು ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ ಅಲ್ಲ, ಅದು KA ಪ್ರಾಬ್ಲಮ್ಮು. KA ಅದನ್ನು ಸಾಲ್ವ್ ಮಾಡಲೇಬೇಕು, ಮಾಡುತ್ತೆ. ಹಾಗಾಗಿ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ನರ್ವಸ್ನೆಸ್ ಬೇಕಾಗಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೂ ಇದೇ ಥರ ಹೇಳಿದ್ದೆ, ವರಿ ಮಾಡಬೇಡಿ. ಯಾಕೆಂದರೆ KAಗೊಂದು ಜವಾಬ್ದಾರಿ ಇದೆ, ಅಲ್ಲಿ ಆಗಿರೋ ಮಿಸ್ಟೇಕ್ಗಳನ್ನ ಸರಿಪಡಿಸ್ಬೇಕಾದ್ರೂ KA. ಸೊ ಈಗ KA ಹೊಸದಾಗಿ ಲಿಂಕನ್ನು ರಿಲೀಸ್ ಮಾಡಿದೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ನೀವು ಇಲ್ಲಿ 3 ಲೈನ್ಸ್ ಕಾಣುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, UGNET 2024 ಕ್ಲಿಕ್ ಮಾಡಿ, ನೆಕ್ಸ್ಟು UGNET ಆನ್ಲೈನ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಹೊಸದಾಗಿ ರಿಜಿಸ್ಟರ್ ಮಾಡೋ ವಿದ್ಯಾರ್ಥಿಗಳಿಗೆಲ್ಲ, ನೀವು ಮುಂಚೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಈಗ ನೀವು ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿ ಮಾರ್ಕ್ಸನ್ನು ಎಂಟ್ರಿ ಮಾಡಿದರೆ ಅಂಥ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಲಿಂಕ್ ಪ್ರೊವೈಡ್ ಮಾಡಿದರೆ KA. ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಬೇಕು. ಅಪ್ಲಿಕೆಂಟ್ ನೇಮ್ ಅಂತ ಇದೆ, ನೀವು ನಿಮ್ಮ ಫಸ್ಟ್ 5 ಲೆಟರ್ಸ್ ಮಾತ್ರ ಎಂಟ್ರಿ ಮಾಡಬೇಕು, ಕ್ಯಾಪಿಟಲ್ ಲೆಟರ್ನ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು, ಕ್ಯಾಪ್ಚಾ ಎಂಟ್ರಿ ಮಾಡಿ, ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಕ್ಲಿಕ್ ಮಾಡಿದ್ರೆ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೂ ಒಂದು ವೇಳೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮಿಸ್ಟೇಕ್ ಇದ್ದರೆ, ಒಂದು ಸಲ ನೀವೀಗ ಎಂಟ್ರಿ ಮಾಡಿರೋ ರೋಲ್ ನಂಬರ್ಗಳ್ನ ಮಾರ್ಕ್ಸ್ನ ಚೆಕ್ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿದ್ದರೆ ಅದು ನಿಮ್ಮ ಪ್ರಾಬ್ಲಮ್ ಆಗೋದಿಲ್ಲ, KA ಪ್ರಾಬ್ಲಮ್ಮು. ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿ ಮತ್ತೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೆ KA, ನೀವು ಆಗ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೊಂದು ಟೈಮ್ ತೊಗೊಳುತ್ತೆ, ಒಂದು 2 ಅವರ್ಸ್ ಆರ್ 1 ಅವರ್ ಆರ್ 3 ಅವರ್ಸ್ ಬಿಟ್ಟು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ, ರೆಡಿಯಾಗಿರುತ್ತೆ. ನೀಟ್ ವಿದ್ಯಾರ್ಥಿಗಳು ಹೊಸದಾಗಿ KA ಮುಖಾಂತರ ನಾವು ಅಪ್ಲಿಕೇಶನ್ ಫಾರಮನ್ನು ಅಪ್ಲೈ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು, ನಾಳೆ ಲಿಂಕು ಅವೈಲಬಲ್ ಆಗುತ್ತೆ. ಲಿಂಕ್ ಅವೈಲಬಲ್ ಆದಾಗ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೋಸ್ಕರ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.